ಅಮೃತಧಾರೆ ಸೀರಿಯಲ್ ಗೌತಮ್ ಎದುರು ಕಣ್ಣೀರು ಹಾಕಿ ನಟಿಸಿದ ಶಕುಂತಲಾ ಮುಂದಿನ ಪ್ಲಾನ್ ಅನ್ನು ಅಮೃತಧಾರೆ ಧಾರಾವಾಹಿಯಲ್ಲಿ ಶಕುಂತಲಾಳಿಗೆ ಬಹಳ ಬೇಸರವಾಗಿದೆ. ಏನಾದರೂ ಮಾಡಿ ಮಲ್ಲಿಯನ್ನು ಮನೆಯಿಂದ ದೂರ ಇಡಬೇಕು ಎಂದು ಪ್ಲಾನ್ ಮಾಡುತ್ತಾಳೆ. ಮಲ್ಲಿಗೆ ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರ ಮಾಡಿಸುವುದಲ್ಲ, ಬದಲಿಗೆ ಶಕುಂತಲಾ ಬೈಯುತ್ತಾಳೆ. ನಿನ್ನಿಂದ ನನ್ನ ಮನೆ ಮರ್ಯಾದೆ ಹೋಯಿತು. ನಿನಗೆ ನನ್ನ ಮನೆಯಲ್ಲಿ ಜಾಗವಿಲ್ಲ. ಎಲ್ಲ ಎದುರಿಗೂ ನನ್ನ ಮಗನನ್ನು ಮದುವೆ ಆಗಿರಬಹುದು, ಆದರೆ ಈ ಮನೆಗೆ ಎಂಟ್ರಿ ಇಲ್ಲ. ನಿನ್ನ ತಾತನ ಮನೆಗೆ ಹೋಗು. ಕೆಲಸದವಳ ಮೊಮ್ಮಗಳು ನನ್ನ ಮನೆ ಸೊಸೆಯಾಗಲು ಸಾಧ್ಯವಿಲ್ಲ ಎಂದು ಹೇಳುತ್ತಾಳೆ. ಮಲ್ಲಿಗೆ ಸಮಾಧಾನ ಮಾಡಿದ ಭೂಮಿಕಾ ಮಲ್ಲಿ ಬೇರೆ ದಾರಿ ಕಾಣದೆ ತಾತನ ಮನೆಗೆ ಹೋಗಿ ಅಳುತ್ತಾ ಕೂರುತ್ತಾಳೆ. ಮದುವೆ ಮಂಟಪದಿಂದ ಬಂದ ಭೂಮಿಕಾ ಮಲ್ಲಿ ಬಳಿ ಏನಾಯ್ತು ಎಂದು ವಿಚಾರಿಸುತ್ತಾಳೆ. ಶಕುಂತಲಾ ಪ್ಲಾನ್ ಉಲ್ಟಾ ಮಾಡುವ ಭೂಮಿಕಾ ಇದಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ. ಮಲ್ಲಿಗೆ ಸಮಾಧಾನ ಮಾಡಿ ಎಲ್ಲರ ಮುಂದೆ ಖುಷಿಯಿಂದಲೇ ಮನೆ ತುಂಬಿಸಿಕೊಳ್ಳುತ್ತಾಳೆ. ಮಲ್ಲಿಗೆ ಸೊಸೆಯಾಗಿ ಮನೆಗೆ ಬಂದಿರುವುದಕ್ಕೆ ಶಕುಂತಲಾ ಹಾಗೂ ಜಯದೇವನಿಗೆ ಬಹಳ ಕೋಪವಿದೆ. ಆದರೆ ಮನೆಯವರ ಮುಂದೆ ಯಾವ ಸಂಕಟವನ್ನು ತೋರಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಈಗ ಮಲ್ಲಿಯನ್ನು ದೂರ ಇಡಲು ಹೇಗೆ ಎಂದು ಚಿಂತಿಸುತ್ತಿದ್ದಾರೆ. ಗೌತಮ್ ಆಯ್ಕೆಗಳು ಬದಲಾಗಿವೆ. ಇನ್ನು ಇತ್ತ ಗೌತಮ್ ಆಲೋಚನೆಗಳು ಬದಲಾಗಿದೆ. ಮಹಿಮಾ ಮದುವೆಯಾಗಿದ್ದು ಮದುವೆ ಮನೆಯಲ್ಲಿ ಮಲ್ಲಿಗೆ ನ್ಯಾಯ ಸಿಕ್ಕಿದ್ದು ಭೂಮಿಗೆ ತನ್ನ ಬಾಳಲ್ಲಿ ಎಂಟ್ರಿ ಕೊಟ್ಟಿದ್ದಾಗಿಂದ ತನ್ನ ಬದುಕಿನಲ್ಲಿದ್ದ ಬದಲಾವಣೆ ಬಗ್ಗೆ ಯೋಚಿಸುತ್ತಿದ್ದಾನೆ. ಇದೇ ವೇಳೆಗೆ ಬರುವ ಭೂಮಿಕೆ ಏನೋ ಯೋಚಿಸುತ್ತಿದ್ದೀರಾ ಎಂದು ಕೇಳುತ್ತಾಳೆ. ಗೌತಮ್ ತನ್ನ ಮನದ ಮಾತುಗಳನ್ನು ಹಂಚಿಕೊಳ್ಳುತ್ತಾನೆ. ಜೊತೆಗೆ ತನ್ನ ಲೈಫ್ ಈಗ ಚಾಕ್ಲೇಟ್ ಫ್ಲೇವರ್ ಆಗಿದ್ದು ಅದಕ್ಕೆ ಭೂಮಿಕಾಳೆ ಕಾರಣ ಎಂಬುದನ್ನು ಕೂಡ ಹೇಳುತ್ತಾನೆ. ಈ ಮಾತನ್ನು ಕೇಳಿದ ಭೂಮಿಕಾಳಿಗೆ ಗೌತಮ್ ಬಾಳಿನಲ್ಲಿ ತಾನು ಸ್ಪೆಷಲ್ ಆಗಿರುವುದು ಸತ್ಯ ಗೊತ್ತಾಗುತ್ತದೆ. ಇದರಿಂದ ಭೂಮಿಕಾಳಿಗೆ ಖುಷಿಯಾಗುತ್ತದೆ. ಅಣ್ಣನ ಮಾತು ಕೇಳಿದ ಶಕುಂತಲಾ ಇತ್ತ ಶಕುಂತಲಾ ತನ್ನ ಮಗ ಜಯದೇವನಿಗೆ ಅನ್ಯಾಯವಾಗಿದ್ದು ನೆನಪಿಸಿಕೊಂಡು ಕೊರಗುತ್ತಲೇ ಇರುತ್ತಾಳೆ. ಲಕ್ಷ್ಮೀಕಾಂತ್ ಬಳಿ ಬಂತಂಗಿ ಶಕುಂತಲಾಳಿಗೆ ಸಮಾಧಾನ ಮಾಡುತ್ತಾನೆ. ನೀನು ಈಗ ಕೂಲ್ ಆಗಿರಬೇಕು. ಹೀಗೆ ಕೋಪ ಮಾಡಿಕೊಂಡರೆ ನಿನಗೆ ಬೇಕಾದಂತೆ ನೀನು ನಡೆದುಕೊಂಡರೆ ಮುಂದೆ ನಿನ್ನೆ ಕಷ್ಟಪಡಬೇಕಾಗುತ್ತದೆ. ಗೌತಮ್ ನಿನ್ನ ಕೈ ತಪ್ಪಿ ಹೋದರೆ ನೀನು ಏನೂ ಸಿಗುವುದಿಲ್ಲ. ಬದಲಿಗೆ ನೀನು ಈಗ ಗೌತಮ್ಗೆ ಇಷ್ಟವಾಗುವಂತೆ ನಟಿಸು. ಆಗ ನಿನಗೆ ಬೇಕಾದ ಎಲ್ಲ ಕೆಲಸಗಳು ಸುಲಭವಾಗಿ ನಡೆಯುತ್ತದೆ ಎಂದು ಸಮಾಧಾನ ಮಾಡುತ್ತಾನೆ. ಶಕುಂತಲಾಳಿಗೆ ಅಣ್ಣನ ಮಾತು ನಿಜ ಎನಿಸುತ್ತದೆ. ಕಣ್ಣೀರಿನಿಂದ ಸಂದರ್ಭ ನಿಭಾಯಿಸಿದ ಶಕುಂತಲಾ ಭೂಮಿಕಾ ಮತ್ತು ಗೌತಮ್ ಮಾತನಾಡುವ ರೂಮಿಗೆ ಶಕುಂತಲಾ ಬರುತ್ತಾಳೆ. ಪರ್ಸನಲ್ ಆಗಿ ಮಾತನಾಡಬೇಕು ಎಂದು ಹೇಳಿ ಭೂಮಿಕಾಳನ್ನು ರೂಮ್ನಿಂದ ಹೊರಗೆ ಕಳಿಸುತ್ತಾಳೆ. ಗೌತಮ್ ಬಳಿ ನೀನು ನನ್ನನ್ನು ಮಲತಾಯಿಯಂತೆ ನೋಡಿದೆ. ನನಗೆ ನನ್ನ ಸೊಸೆ ಬಗ್ಗೆ ನನ್ನದೇ ಆದ ಕನಸಿತ್ತು. ಆದರೆ ನಿನ್ನ ಅಪ್ಪನಿಗೆ ಕೊಟ್ಟ ಮಾತನ್ನು ಮರೆತು ನನ್ನನ್ನು ನಿಂದಿಸಿದೆ. ನೀನು ಹೀಗೆ ಮಾಡುತ್ತಿದೆ ಎಂದು ಯಾವತ್ತೂ ಭಾವಿಸಿಲ್ಲ ಎಂದು ಕಣ್ಣೀರು ಹಾಕುತ್ತಾಳೆ. ಆಗ ಗೌತಮ್ ತಾಯಿಗೆ ಮಾತಿಗೆ ಕರಗಿ ನನ್ನನ್ನು ಕ್ಷಮಿಸಿ. ಆ ಸಂದರ್ಭದಲ್ಲಿ ನನ್ನ ಮನಸ್ಸಿಗೆ ಅನಿಸಿದ್ದು ಹೇಳಿದೆ ಅಷ್ಟೇ ಎಂದು ಹೇಳಿ ಸಮಾಧಾನ ಮಾಡುತ್ತಾನೆ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.